ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರ ನಿವಾಸದ ಮುಂದೆ ಕಳೆದ 6.5 ಗಂಟೆಯಿಂದ ಹೈಡ್ರಾಮಾ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್ ಲಭ್ಯವಾಗಿದೆ. ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧಿಸದೇ ಇರೋಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. 3 ದಿನಗಳ ನಂತರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಶಾಸಕರು. ಹರೀಶ್ ಪೂಂಜಾಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಈ ಹಿನ್ನೆಲೆ ಬಂಧನ ಮಾಡದೇ ಇರೋಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಬೆಳಗ್ಗೆ 12:15 ಶುರುವಾಗಿದ್ದು ಈ ಹೈಡ್ರಾಮಾ. ಪೊಲೀಸರ ಎಂಟ್ರಿ ಆಗಿದ್ದು ಶಾಸಕರ ಮನೆಗೆ ಬೆಳಗ್ಗೆ 12:15. ಅಲ್ಲಿಂದ ಇಲ್ಲಿವರೆಗೂ ಸಂಜೆ 7:15 ಆಗ್ತಾ ಬಂತು. ಆಲ್ಮೋಸ್ಟ್ 6:30-7 ಗಂಟೆಯ ಅವಧಿ ಶಾಸಕರ ಮನೆಯಲ್ಲಿ ಹೈಡ್ರಾಮಾ ನಡೆದಿದ್ದು. ಇಷ್ಟೆಲ್ಲ ಆದಂಥ ಬಳಿಕ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂಥ ನಂತರದಲ್ಲಿ ಈಗ ಪೊಲೀಸರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡದೇ ಇರೋಕೆ ತೀರ್ಮಾನಿಸಿದ್ದಾರೆ. ಯಾಕೆ ಅಂದ್ರೆ, ನಾನು ವಿಚಾರಣೆಗೆ ಹಾಜರಾಗ್ತೀನಿ 3 ದಿನಗಳ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಹರೀಶ್ ಪೂಂಜಾ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ, ಪೊಲೀಸರಿಗೆ ತಿಳಿಸಿದ್ದಾರೆ ಎನ್ನುವಂತ ಮಾಹಿತಿ. ಹಾಗಾಗಿ 3 ದಿನಗಳ ನಂತರ ಈಗಾಗಲೇ ಅವರಿಗೆ ನೋಟಿಸ್ನ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ. ಹಾಗಾಗಿ 3 ದಿನಗಳ ನಂತರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಹೇಳಿರುವಂತಹ ಕಾರಣಕ್ಕಾಗಿ ಅವರನ್ನ ಬಂಧಿಸದೇ ಇರೋದಕ್ಕೆ ಈಗ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಸದ್ಯ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಆಲ್ಮೋಸ್ಟ್ 6-6:30 ಗಂಟೆಗಳಿಂದ ನಡೀತಾ ಇರುವಂತಹ ಹೈಡ್ರಾಮಾ ಇದು. ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಕರ್ಕೊಂಡು ಬಂದ್ರು. ಕಾರ್ಯಕರ್ತರ ಸಂಖ್ಯೆಯನ್ನ ನೋಡಿ ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು. ಆದ್ರೆ ಈಗ ಬಂಧನ ಮಾಡದೇ ಇರೋ ತೀರ್ಮಾನ ಆಗಿದೆ ಅನ್ನುವಂತ ಅಪ್ಡೇಟ್. ಸದ್ಯದ ಸಿಚುವೇಶನ್ ಏನು, ಪೊಲೀಸರು ಏನ್ ಹೇಳ್ತಿದ್ದಾರೆ, ಶಾಸಕರ ಪ್ರತಿಕ್ರಿಯೆ ಏನು, ಏನಾಗ್ತಾ ಇದೆ ಶಾಸಕರ ನಿವಾಸದಲ್ಲಿ? ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್. ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡದೇ ಇರುವುದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ಡಿಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ಪಡೆ ಬೆಳ್ತಂಗಡಿ ಬಿಜೆಪಿ ಶಾಸಕರ ನಿವಾಸಕ್ಕೆ ಆಗಮಿಸಿತ್ತು. ಅಷ್ಟೇ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಸೇರಿದ್ರು. ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ದೊಡ್ಡ ವಾಗ್ವಾದ ನಡೆಯಿತು. ಆನಂತರ ನೀವೇ ದೃಶ್ಯದಲ್ಲಿ ಗಮನಿಸಿದ್ರಿ, ಡಿಎಸ್ಪಿ ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಒಳಗ್ ಬರ್ತಾರಂತೆ, ಮಾತನಾಡ್ತಾರಂತೆ, ಏನಾಗುತ್ತೆ ನೋಡೋಣ ಅಂತ ಹೇಳಿ ಹರೀಶ್ ಪೂಂಜಾ ಅವ್ರು ಹೇಳಿದ್ದನ್ನ ನೀವು ನ್ಯೂಸ್ ಫಸ್ಟ್ ವಾಹಿನಿಯಲ್ಲಿ ಗಮನಿಸಿದ್ರಿ. ಅದಾದ ನಂತರ ಒಳಭಾಗದಲ್ಲಿ ಹೋಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಅದಾದ ನಂತರದಲ್ಲಿ ಈ ತೀರ್ಮಾನ ಆಗಿದೆ. ಹರೀಶ್ ಪೂಂಜಾ ಅವರನ್ನ ಅರೆಸ್ಟ್ ಮಾಡದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ ಪೊಲೀಸರು. 3 ದಿನಗಳ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ತಿಳಿಸಿರುವಂತಹ ಕಾರಣಕ್ಕಾಗಿ ಶಾಸಕರು ಈ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬೆಳಗ್ಗಿನಿಂದ ನಡೆದಂತಹ ಹೈಡ್ರಾಮಾ ಸುಮಾರು 6-6:30 ಗಂಟೆ ಆಯ್ತು. ಈಗ ಕೊನೆಗೂ ಬಂಧನ ಭೀತಿಯಿಂದ ಶಾಸಕರು ಪಾರಾಗಿದ್ದಾರೆ. ಏನ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ತಮ್ಗೆ? ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ರೈಟ್, ಮತ್ತೆ ಸಂಪರ್ಕ. ರೈಟ್, ಕಂಟಿನ್ಯೂ ಪ್ಲೀಸ್ ಕಿರಣ್, ಕಂಟಿನ್ಯೂ. ಹೈಡ್ರಾಮಾಕ್ಕೆ ಒಂದು ಹಂತಕ್ಕೆ ತಲುಪಿ ಕೇಳಿಸ್ತಾ ಇದೆ. ಹಲೋ 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 ಒಂದು ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಕಳೆದ 1-2 ಗಂಟೆ ಹಿಂದೆ ಸರಿಸುಮಾರು 100-150 ಪೊಲೀಸರು ಶಾಸಕ ಪೂಂಜಾ ಅವರ ಮನೆಗೆ ಬಂದಿದ್ರು. ಅವರನ್ನು ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿತ್ತು. ಆದ್ರೆ ಒಂದು ಹಂತದಲ್ಲಿ ಕಾರ್ಯಕರ್ತರ ಇಲ್ಲಿ ಉದ್ವೇಗ ನೋಡಿಕೊಂಡು ಮತ್ತೆ ಇನ್ನೊಂದು ನೋಟಿಸ್ ನೀಡಬೇಕಾಗಿದ್ದ, ಮೊದಲು ಅವ್ರು ನೋಟಿಸ್ ನೀಡಬೇಕು. ಪ್ರತಿ ಯಾವುದೇ ಹಂತಕ್ಕೂ ಯಾವುದೇ ಪ್ರಕರಣಕ್ಕಾದ್ರೂ ನೋಟಿಸ್ ನೀಡಬೇಕು. ಆ ನೋಟಿಸ್ ಒಂದು ಕೇಸಿಗೆ ನೋಟಿಸ್ ನೀಡಿದ್ರೆ ಇನ್ನೊಂದು ಕೇಸಿಗೆ ನೋಟಿಸ್ ನೀಡಕ್ಕೆ ವಿಳಂಬ ಆಗಿತ್ತು. ಅದರ ನಂತರ ಬಂದ್ಕೊಂಡು ನೋಟಿಸ್ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪೂಂಜಾ ಅವರ ವಾದ ಮಂಡಿಸಿದ ನ್ಯಾಯವಾದಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಮಾತನಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನೋಟಿಸ್ಗೆ ಉತ್ತರಿಸಲು 5 ದಿನಗಳ ಕಾಲಾವಕಾಶ ಕೇಳಿದ್ದಾರೆ. ಹಾಗೆಯೇ ಕಾಲಾವಕಾಶ ಇದ್ರೆ ಅದು ಏನು
ಒಂದು ಉಲ್ಲಂಘನೆ ಆಗುತ್ತೆ, ಕಾನೂನಿನ ಉಲ್ಲಂಘನೆ ಆಗುತ್ತೆ, ಅದರ ಬಗ್ಗೆನೂ ಚರ್ಚೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ತೆರಳಿದ್ದಾರೆ. ಅವರು ಬಂದು ಅವರ ಕಾಲಾವಕಾಶ 5 ದಿನದ ಕಾಲಾವಕಾಶ ಕೊಟ್ಟಿದ್ದಾರೆ. ಈ ಕಾಲಾವಕಾಶದಲ್ಲಿ ಇವತ್ತು ಅಥವಾ ನಾಳೆ ಅಥವಾ ನಾಡ್ದು ಯಾವ ದಿನದಲ್ಲಿ ಆದರೂ ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ಅವರು ವಿಚಾರಣೆ ಮತ್ತೆ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈಗ ಈ ಹಂತದಲ್ಲಿ ಈಗಾಗಲೇ ಒಂದು ಹಂತಕ್ಕೆ ಈ ಹೈಡ್ರಾಮಾ ಮುಗ್ದಿದೆ ಅಂತ ಹೇಳ್ಬೋದು. ಪೊಲೀಸರು ಈಗಾಗಲೇ ಪೂಂಜಾ ಅವರ ಮನೆಯಿಂದ ತೆರಳಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೇನೆ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಇಲ್ಲಿಂದ ತೆರಳಿದ್ದಾರೆ. ಕೂಡ ಒಂದು ಹಂತದಲ್ಲಿ ವಿಜಯೋತ್ಸವ ಆಚರಿಸಿ ಈಗ ಅವರು ಮನೆಗೆ ತೆರಳ್ತಾ ಇರುವಂತದ್ದು. ವಿದ್ಯಾ, ರೈಟ್ ಥ್ಯಾಂಕ್ ಯು ಕಿರಣ್. 3 ದಿನ ಅಲ್ಲ 5 ದಿನಗಳ ಸಮಯಾವಕಾಶವನ್ನ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರಿಗೆ ನೀಡಿರೋದು ವಿಚಾರಣೆಗೆ ಹಾಜರಾಗುವುದಕ್ಕೆ ಅನ್ನುವಂಥ ಅಪ್ಡೇಟ್ ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಹೀಗಾಗಿ ಸದ್ಯ ಪೂಂಜಾ ಅವರ ಮನೆಯಿಂದ ಪೊಲೀಸರ ಪಡೆ ನಿರ್ಗಮನ ಆಗಿದೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಹರ್ಷೋದ್ಗಾರವನ್ನ ಮಾಡ್ತಿದ್ದಾರೆ. ಬಟ್ 5 ದಿನಗಳ ಒಳಗಾಗಿ ವಿಚಾರಣೆಗೆ ಬೆಳ್ತಂಗಡಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ ಅವರು ಹಾಜರಾಗಬೇಕಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.